ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಇವತ್ತು ನಾವು ಮನೆಯಲ್ಲೇ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ ನೀರನ್ನ ಕಾಯಕ್ಕಿಡಿ. ನೀರು ಬಿಸಿ ಆಗ್ತಾ ಇದ್ದಂಗೆ, ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿ, ನೀರು ಕುದಿ ಬಂದಿದ ತಕ್ಷಣ ಸ್ವಲ್ಪ ಸ್ವಲ್ಪ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಹೋಗಿ. ಹಿಟ್ಟು ಹಾಕಿದಾದಮೇಲೆ ಅದು ನೀರಲ್ಲೇ ಒಂದು 2 ನಿಮಿಷ ಕುದಿಬೇಕಾಗುತ್ತೆ. ಆ ಹಿಟ್ಟು ಕುದ್ದಾದಮೇಲೆ ಒಂದು ಸ್ವಲ್ಪ ನೀವು ಕೈ ಆಡಿಸ್ತಾ ಇರಬೇಕು, ಬಿಕಾಸ್ ಅದು ಗಂಟಾಗಬಾರ್ದು. ಗಂಟಾಗದೆ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಹೋಗಿ. ನಾವು ಮುದ್ದೆ ಮಾಡ್ತೀವಲ್ಲ ಆ ರೀತಿಯೇ ಒಂದು ಸ್ವಲ್ಪ ತೆಳುವಾಗಿ ತಿರುಗಿಸ್ತಾ ಹೋಗಿ. ಅದನ್ನು ಗಂಟಿಲ್ಲದೆ ರೀತಿ ತಿರುಗಿಸ್ಕೊಂಡಾದ್ಮೇಲೆ ಹಿಟ್ಟನ್ನ ತಣ್ಣಗೆ ಹಾಕ್ಬಿಡಿ ಒಂದು 5 ನಿಮಿಷ. ಅದಾದಮೇಲೆ ಸ್ವಲ್ಪ ಒಣ ಹಿಟ್ಟು ತೊಗೊಂಡು ನಾವೇನು ಮಾಡ್ಕೊಂಡಿರ್ತೀವೋ ಮುದ್ದೆನ ಅಥವಾ ಆ ರಾಗಿ ಹಿಟ್ಟನ್ನ ಕೂಡಿಸ್ಕೊಂಡಿರೋದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕಾಗುತ್ತೆ. ಮೃದುವಾಗಿ ಕಲಿಸ್ಕೊಳ್ತಾ ಹೋಗಿ. ಅದು ಸ್ವಲ್ಪ ಗಟ್ಟಿನೂ ಆಗಬಾರ್ದು ಅಥವಾ ತುಂಬ ಸಡಿಲನೂ ಆಗಬಾರ್ದು. ಕೈಗೆ ಅಂಟದೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡೋ ರೀತಿ ಹಿಟ್ಟು ಇರಬೇಕು. ನಾವೆಷ್ಟು ಹಿಟ್ಟನ್ನ ಮೆತ್ತಗೆ ಮತ್ತು ಮೃದುವಾಗಿ ಕಲಿಸ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ನಮಗೆ ರೊಟ್ಟಿ ಬರುತ್ತೆ. ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ನೀವು ರೊಟ್ಟಿ ಮಾಡಬೇಕಾಗತ್ತೆ. ನಾವು ಮನೇಲಿ ರೊಟ್ಟಿನ ತಟ್ಟದೆ ಕೈಯಿಂದನೇ ನಾವು ಬಡಿತೀವಿ. ರೊಟ್ಟಿನ ನಾವೇನು ಬಡಿತೀವಿ ಅಂತ ಹೇಳ್ತೀವಲ್ವ, ರೊಟ್ಟಿ ಎಷ್ಟು ಬಡಿತೀವೋ ಅಷ್ಟು ಚಿಕ್ಕದಾಗಿ, ಎಷ್ಟು ತೆಳುವಾಗಿ ಬಡಿತೀವೋ ಅಷ್ಟು ರೊಟ್ಟಿ ಮೃದುವಾಗಿ ಸಾಫ್ಟಾಗಿ ಆಗುತ್ತೆ. ಅದಾದಮೇಲೆ ಒಂದು ಅಳತೆಗೆ ಬಂದಾದಮೇಲೆ ಲಟ್ಸ್ಕೊಳ್ತೀವಿ. ನೀವು ಚಪಾತಿ ಥರ ಲಟ್ಸ್ಕೋಬೇಕು, ನಿಮ್ಗೆ ಬಡಿಯೋಕ್ಕಾಗಲ್ಲ ಅಂತಂದರೆ ಫಸ್ಟು ಹಿಟ್ಟನ್ನ ನೀವು ಯಾವ ರೀತಿ ಕೂಡಿಸ್ಕೊಳ್ತೀರಾ, ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಈ ಥರ ರೊಟ್ಟಿ ಬಡ್ದು ಅಥವಾ ಬೇಯಿಸಿ ನೀವು ಹಂಚಿನ ಮೇಲೆ ಹಾಕಿ ಒಂದು ಬಟ್ಟೆಯಿಂದ, ಒಂದು ಕಾಟನ್ ಬಟ್ಟೆಯಿಂದ ನೀರನ್ನ ಸವರಬೇಕಾಗುತ್ತೆ. ಅದು ರೊಟ್ಟಿ ಮೇಲೆ ನೀರು ನಿಲ್ಲೋ ರೀತಿಯಲ್ಲ, ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿ ಆ್ಯಂಡ್ ಲೋ ಫ್ಲೇಮಲ್ಲಿ 2 ಕಡೆ ನಾವು ಬೇಯಿಸ್ಬೇಕಾಗುತ್ತೆ. ತಾಳ್ಮೆಯಿಂದ ಬೇಯಿಸಿ. ಈ ರೀತಿ ಪುರುಪುರುವಾಗಿ ಉಬ್ಬೋ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಇಷ್ಟೇ ಸಾಕು, ಆರೋಗ್ಯಕರವಾದ ರಾಗಿ ರೊಟ್ಟಿ ನಮ್ಮ ಮನೆಯಲ್ಲಿ ರೆಡಿ ಆಗುತ್ತೆ. ಫುಲ್ ಸಾಫ್ಟಾಗಿ ನಿಮ್ಗೆ ಅರಿಯಲ್ಲ, ಕಿತ್ತೋಗಲ್ಲ ರೊಟ್ಟಿ. ಈ ರೀತಿ ಆಗುತ್ತೆ. ಇದನ್ನು ಯಾವುದೇ ರೀತಿಯ ಚಟ್ನಿ ಪಲ್ಯ ಜೊತೆ ತಿನ್ಬೋದು. ಬಿಸಿ ಬಿಸಿ ರಾಗಿ ರೊಟ್ಟಿ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಇನ್ನೊಂದು ರುಚಿನೇ ಆಗುತ್ತೆ. ಆ್ಯಂಡ್ ನಾವು ಮನೆಯಲ್ಲಿ ಸೋಯಾಬೀನ್ ಪಲ್ಯ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ವಿ. ಬಿಸಿ ಬಿಸಿ ರಾಗಿ ರೊಟ್ಟಿ ಹಾಗೂ ಪಲ್ಯದ ಜೊತೆ ಸ್ವರ್ಗನೇ ಅಂತ ಹೇಳ್ಬೋದು. ಸಿಂಪಲ್ ರೆಸಿಪಿ, ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಂತಹ ರೆಸಿಪಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.